ಹಾಯ್ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವೀಡಿಯೋದ್ರಲ್ಲಿ ನಾವು ಬಜೆಟ್ ರಿಲೇಟೆಡ್ GK ಫ್ಯಾಕ್ಟ್ಸ್ ಏನೇನಿದೆಯೋ ಅದನ್ನು ಸಹ ನಾವು ನೋಡೋಣ. ಅಂದರೆ ಹಿಸ್ಟ್ರಿ ಆಫ್ ಬಜೆಟು 1860 2025ವರೆಗೂ ಯಾವ್ದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದೆಯೋ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಹಾಗಾಗಿ ಕೊನೆವರೆಗೂ ತಪ್ಪದೆ ವಿಡಿಯೋನ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮರಿದಿರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾವು ವಿಡಿಯೋನ ಶುರು ಮಾಡೋಣ. ಮೊದಲನೇದು, ನಮ್ಮ ಇಂಡಿಯಾಲಿ ಫಸ್ಟ್ ಬಜೆಟ್ ಯಾವಾಗ ಮಂಡನೆ ಮಾಡಿದ್ದು ಅಂತ ಅಂದರೆ 18th ಫೆಬ್ರವರಿ 1860 ಅಲ್ಲಿ. ಓಕೆ. ಹಾಗೆ ರೈಲ್ವೆ ಮತ್ತು ಜನರಲ್ ಬಜೆಟು 2016ವರೆಗೂ ಮರ್ಜಾಗೇ ಇತ್ತು. ಓಕೆ. ತದನಂತರ ರೈಲ್ವೆ ಮತ್ತು ಜನರಲ್ ಬಜೆಟ್ನ ಸಪ್ರೇಟ್ ಮಾಡಿದ್ರು. ರೈಲ್ವೆ ಮತ್ತು ಜನರಲ್ ಬಜೆಟು ಎರಡೂ ಸಪ್ರೇಟಾಗೇ ಇತ್ತು. 2016ರಲ್ಲಿ ಅವೆರಡು ಮರ್ಜ್ ಆಯಿತು ಅಂತ, ಅಂದರೆ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಅವೆರಡೂ ಮರ್ಜ್ ಮಾಡಿದ್ರು. ಓಕೆ. ಇನ್ನು ಈ ಸತಿ ಬಜೆಟ್ ಮಂಡನೆ ಮಾಡಿದ್ದು ನಮ್ಮ ವಿತ್ತ ಸಚಿವೆ ಆದಂಥ ನಿರ್ಮಲಾ ಸೀತಾರಾಮ್. ಅವ್ರದ್ದು 8th ಬಜೆಟ್, 8ನೇ ಬಜೆಟು. ಅವರು ರಾಜ್ಯಸಭಾ ಎಂ ಪಿ, ಹಾಗೆ ಇವರು ಕರ್ನಾಟಕದವರು. ಓಕೆ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಬಜೆಟ್ಸ್ ಯಾರು ಮಂಡನೆ ಮಾಡಿರೋದು ಅಂದರೆ ಮೊರಾರ್ಜಿ ದೇಸಾಯಿ ಅವರು 10 ಸಲ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಇನ್ನು ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಈ ಬಜೆಟ್ ಮಂಡನೆ ಬರೋದು ಅದು ಆರ್ಟಿಕಲ್ 112ಲಿ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಬರುತ್ತೆ. ಓಕೆ. ಹಾಗೆ ಬಜೆಟ್ನ ಅರ್ಥ ಏನು ಅಂತ ಅಂದರೆ, ಬಜೆಟ್ನ ಅರ್ಥ ಲೆದರ್ ಬ್ಯಾಗ್ ಅಂತ. ಇದೊಂದು ಲ್ಯಾಟಿನ್ ವರ್ಡು, ಬುಗ್ಲಾ ಅನ್ನೋ ವರ್ಡನ್ನ ತೊಗೊಂಡಿದೆ. ಸೊ ಲೆದರ್ ಬ್ಯಾಗಲ್ಲಿ ಬಜೆಟ್ನ ತೊಗೊಂಡು ಬಂದು ಮಂಡಿಸ್ಬೇಕು ಅಂತ. ಓಕೆ. ಇವಾಗ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಕೊಂಡು ಬಂದು ಬಜೆಟ್ನ ಮಂಡನೆ ಮಾಡ್ತಾರೆ. ಓಕೆ. ಹಾಗೆ ನಮ್ಮ ಫಾದರ್ ಆಫ್ ಇಂಡಿಯನ್ ಬಜೆಟ್ ಸಿಸ್ಟಮ್ ಯಾರಪ್ಪ ಅಂದರೆ 1860ಯಲ್ಲಿ ಏನು ಫಸ್ಟ್ ಬಜೆಟ್ ಮಂಡನೆ ಆಯಿತು ಅಲ್ಲ, ಅದನ್ನು ಮಂಡನೆ ಮಾಡಿದ್ದು ಯಾರು ಅಂದರೆ ಜೇಮ್ಸ್ ವಿಲ್ಸನ್ ಅಂತ. ಜೇಮ್ಸ್ ವಿಲ್ಸನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಇನ್ಚಾರ್ಜು. ಅವರು ಫಸ್ಟ್ ಬಜೆಟ್ ಮಂಡನೆ ಮಾಡಿದ್ರು. ಯಾವಾಗ ಅಂದರೆ 18 ಫೆಬ್ರವರಿ 1860. ನಮ್ಮ ಫಸ್ಟ್ ಬಜೆಟ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ಮೊದಲನೇ ಬಜೆಟ್ ಮಾಡಿದ್ದು ಯಾರು ಅಂತ ಅಂದರೆ RK ಷಣ್ಮುಖಂ ಶೆಟ್ಟಿ. ಆವಾಗ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು. ಯಾವಾಗ ಮಂಡನೆ ಮಾಡಿದ್ದು ಅಂದರೆ 26th ನವಂಬರ್ 1947ಅಲ್ಲಿ. ಓಕೆ. 15th ಆಗಸ್ಟು ನಮಗೆ ಸ್ವತಂತ್ರ ಸಿಗುತ್ತೆ. 26 ನವಂಬರು ಫಸ್ಟ್ ಬಜೆಟ್ ಮಂಡನೆ ಮಾಡ್ತಾರೆ. ಯಾರು ಅಂದರೆ RK ಷಣ್ಮುಖಂ ಶೆಟ್ಟಿ. ಓಕೆ. ಇದು ಇಂಡಿಪೆಂಡೆನ್ಸ್ ಬಂದಮೇಲೆ, ಈ ಇಂಡಿಯಾ ರಿಪಬ್ಲಿಕ್ ಆದಮೇಲೆ ಯಾವಾಗ ಅಂದರೆ ಫಸ್ಟ್ ಬಜೆಟ್ ರಿಪಬ್ಲಿಕ್ ಯಾರು ಕೊಟ್ಟಿದ್ದು ಅಂದರೆ ಜಾನ್ ಮತಾಯ್ ಅವರು 28th ಫೆಬ್ರವರಿ 1950 ಬಜೆಟ್ ಮಂಡನೆ ಮಾಡಿದ್ದೆ. ಸೊ ಇಂಡಿಪೆಂಡೆನ್ಸ್ ಡೇದು ರಿಪಬ್ಲಿಕ್ ಆದಮೇಲೆ ಬಜೆಟ್ ಮಂಡನೆ ಮಾಡಿದ್ದು, ಇವೆರಡೂ ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬಜೆಟ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಾ ಹೇಳಿದಾಗೆ ಆರ್ಟಿಕಲ್ 112ಅಲ್ಲಿ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬೇಕು ಪಾರ್ಲಿಮೆಂಟ್ಗೆ ಅಂತ ಇದೆ. ಬಟ್ ಬಜೆಟ್ ಅನ್ನೋ ವರ್ಡ್ನ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ. ಓಕೆ. ಹಾಗೆ ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರೇ ಬಜೆಟ್ ಮಂಡನೆ ಮಾಡಿರೋಂಥ ಉದಾಹರಣೆಗಳಿದ್ದಾವೆ. ಯೂಶ್ವಲಿ ವಿತ್ತ ಸಚಿವರು ಬಜೆಟ್ ಮಂಡನೆ ಮಾಡ್ತಾರೆ. ಆದರೆ ಒಂದೊಂದು ಸತಿ ಪ್ರೈಮ್ ಮಿನಿಸ್ಟರ್ ಹತ್ರನೇ ಫಿನಾನ್ಸ್ ಮಿನಿಸ್ಟರ್ ಪೋರ್ಟ್ಫೋಲಿಯೋನೂ ಇರೋದ್ರಿಂದ ಅವರೇ ಸಹ ಬಜೆಟ್ ಮಂಡನೆ ಮಾಡಿರೋಂಥ ಉದಾಹರಣೆಗಳಿದ್ದಾವೆ. ಆ ಥರ ನಮಗೆ 3 ಉದಾಹರಣೆ ಸಿಗುತ್ತೆ. ಮೊದಲನೇದಾಗಿ ನೆಹರು ಅವರು ಬಜೆಟ್ ಮಂಡನೆ ಮಾಡಿರೋದು. ಓಕೆ. ಆಮೇಲೆ ಇಂದಿರಾ ಗಾಂಧಿ ಅವರು, ಆಮೇಲೆ ರಾಜೀವ್ ಗಾಂಧಿ ಅವರು ಬಜೆಟ್ ಮಂಡನೆ ಮಾಡಿರೋದು. ಅದರಲ್ಲೂ ಇಂದಿರಾ ಗಾಂಧಿಯವರು ಫಸ್ಟ್ ವುಮೆನ್ ಆಗ್ತಾರೆ ಬಜೆಟ್ ಮಂಡನೆ ಮಾಡೋದ್ರಲ್ಲಿ ನಮ್ಮ ದೇಶದಲ್ಲಿ. ಯಾವಾಗ ಅಂದರೆ 1970ಯಲ್ಲಿ. ಓಕೆ. ನೆಕ್ಸ್ಟ್, ಫಸ್ಟ್ ಫುಲ್ ಟೈಮ್ ವುಮೆನ್ ಫಿನಾನ್ಸ್ ಮಿನಿಸ್ಟ್ರು ಯಾರಪ್ಪ ಆಗಿರೋದು ಅಂದರೆ ನಿರ್ಮಲಾ ಸೀತಾರಾಮ್ ಅವರು. ಓಕೆ. ಆಮೇಲೆ ಸರ್ ಬೆಸಿಲ್ ಬ್ಲ್ಯಾಂಕೆಟ್ 1924ಅಲ್ಲಿ ಬಜೆಟ್ ಮಂಡನೆನ 5 ಗಂಟೆಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. 1924ಅಲ್ಲಿ 5 ಗಂಟೆಗೆ. ಅದನ್ನು ಯಾರು ಬ್ರೇಕ್ ಮಾಡಿದ್ರು ಅಂದರೆ, ನಾವು ಸಂಜೆ ಮಂಡನೆ ಮಾಡೋದು ಬೇಡ, ನಾವು ಬೆಳಗ್ಗೆನೇ ಮಂಡನೆ ಮಾಡೋಣ ಅಂತ ಹೇಳಿದ್ದು ಯಾರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಓಕೆನಾ. 5 ಗಂಟೆ ಬದಲಾಗಿ ನಾವು 2001ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಾವು
ಮಂಡನೆ ಮಾಡ್ತೀವಿ. ಓಕೆ, ಆ ಥರ 11 ಗಂಟೆಗೆ ಮೊದಲನೇ ಸತಿ ಬಜೆಟ್ ಮಂಡನೆ ಮಾಡಿದ್ದು ಯಾರು ಅಂದರೆ ಯಶವಂತ್ ಸಿನ್ಹಾ ಅವರು. ಯಶವಂತ್ ಸಿನ್ಹಾ ಅವರು ಮೊದಲನೇ ಬಾರಿ 11 ಗಂಟೆಗೆ 28 ಫೆಬ್ರವರಿ, ಓಕೆ, ಆವಾಗೆಲ್ಲ ಫೆಬ್ರವರಿ ಲಾಸ್ಟಲ್ಲಿ ಮಂಡನೆ ಮಾಡ್ತಾಯಿದ್ದು. ಫೆಬ್ರವರಿ ಲಾಸ್ಟಲ್ಲಿ ಮಂಡನೆ ಮಾಡಿದ್ದು 11 ಗಂಟೆಗೆ ಯಾರಪ್ಪ ಅಂದರೆ ಯಶವಂತ್ ಸಿನ್ಹಾ ಅವರು. ಓಕೆ, ಅಪ್ ಟು 2017 ಅಂದರೆ 2017ವರೆಗೂ ಬಜೆಟು ಫೆಬ್ರವರಿ ಎಂಡಲ್ಲಿ ಆಗ್ತಾಯಿತ್ತು. ಓಕೆ, ಆಮೇಲೆ 2017 ಆದಮೇಲೆ ಮೊದಲನೇ ಬಾರಿಗೆ ಫೆಬ್ರವರಿ ಫಸ್ಟ್ ವೀಕಲ್ಲೇ ಬಜೆಟ್ ಮಂಡನೆ ಮಾಡ್ತಾರೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವರ್ಡ್ ಏನಪ್ಪ ಅಂದರೆ ಇಂಟರಿಮ್ ಬಜೆಟ್ ಅಂತ. ಇಂಟರಿಮ್ ಬಜೆಟ್ ಏನಪ್ಪ ಅಂದರೆ ಶಾರ್ಟ್ ಟರ್ಮ್ ಬಜೆಟ್ ಅಂತ ಇದಕ್ಕೆ ಹೆಸರು. ಓಕೆ, ಮೊದಲನೇ ಇಂಟರಿಮ್ ಬಜೆಟ್ ಅಥವಾ ಇಂಟರಿಮ್ ವರ್ಡ್ನ ಯಾರು ಹೇಳಿದ್ದು ಅಂದರೆ ಅದು ಷಣ್ಮುಖಂ ಶೆಟ್ಟಿ. ಓಕೆ, ಆರ್ ಕೆ ಷಣ್ಮುಖಂ ಶೆಟ್ಟಿ. ಈ ಇಂಟರಿಮ್ ಬಜೆಟ್ನ ಮಿನಿ ಬಜೆಟ್ ಅಂತಲೂ ಕರೀತಾರೆ ಅಥವಾ ವೋಟ್ ಆನ್ ಅಕೌಂಟ್ ಅಂತಲೂ ಹೇಳ್ತಾರೆ. ಓಕೆ, ಈ ಇಂಟರಿಮ್ ಬಜೆಟ್ ಯಾಕೆ ಬಂತಪ್ಪ ಅಂದರೆ ಎಲೆಕ್ಷನ್ಸ್ ಟೈಮಲ್ಲಿ ಇಂಟರಿಮ್ ಬಜೆಟ್ ಅನೌನ್ಸ್ ಮಾಡ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಇಂಟರಿಮ್ ಬಜೆಟಲ್ಲಿ ಎಲೆಕ್ಷನ್ ಕಮಿಷನಿಂದ ಒಂದಷ್ಟು ರೂಲ್ಸ್ ಇರುತ್ತೆ. ಏನಂದರೆ ಯಾವುದೇ ಹೊಸದು ಟ್ಯಾಕ್ಸ್ ಆಗಲಿ, ಓಕೆ, ರಿಫಾರ್ಮ್ಸ್ ಆಗಲಿ ಅಥವಾ ಮೇಜರ್ ಅನೌನ್ಸ್ಮೆಂಟು ಏನೂ ಮಾಡಬಾರ್ದು ಆ ಬಜೆಟಲ್ಲಿ ಅಂತ. ಯಾಕಂದರೆ ಇನ್ನೊಂದು 2-3 ತಿಂಗಳಿಗೆ ಎಲೆಕ್ಷನ್ ಆಗುತ್ತೆ. ಇದು ವೋಟರ್ಸ್ಗೆ ನೀವೊಂಥರ ಫೇವರ್ ಮಾಡ್ದಂಗೆ ಆಗುತ್ತೆ, ಅವ್ರನ್ನ ಸೆಳೆಯೋದಕ್ಕೆ ಮಾಡೋಕ್ಕೆ ಆ ಥರ ಆಗುತ್ತೆ. ಹಾಗಾಗಿ ಇಂಟರಿಮ್ ಬಜೆಟಲ್ಲಿ ಈ ಥರ ದೊಡ್ಡ ಸ್ಕೀಮ್ ಆಗಲಿ ಇದಾಗಲಿ ಏನೂ ಅನೌನ್ಸ್ ಮಾಡಬಾರ್ದು ಅಂತ ಎಲೆಕ್ಷನ್ ಕಮಿಷನಿಂದ ರೂಲ್ಸ್ ಇದೆ. ಹಾಗಾಗಿ ಇದನ್ನು ವೋಟ್ ಆಫ್ ಅಕೌಂಟ್ ಅಂತಲೂ ಹೇಳ್ತಾರೆ. ಓಕೆ, ನೆಕ್ಸ್ಟು ಬ್ರಿಟಿಷ್ ಎಕನಾಮಿಸ್ಟ್ ಅವರು ಆಕ್ವರ್ತ್ ಕಮಿಟಿ ಅಂತ ಸೆಟಪ್ ಮಾಡ್ತಾರೆ. ಓಕೆನಾ, ಆಕ್ವರ್ತ್ ಅವರು ಬ್ರಿಟಿಷ್ ಎಕನಾಮಿಸ್ಟು. ಅವರು ಕಮಿಟಿಯಲ್ಲಿ ಆಕ್ವರ್ತ್ ಕಮಿಟಿ ಅಂತ ಬರುತ್ತೆ 1924ಅಲ್ಲಿ. ಓಕೆನಾ, ಅವರು ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ರೈಲ್ವೆ ಮತ್ತು ಜನರಲ್ ಬಜೆಟ್ನ ಸಪ್ರೇಟ್ ಮಾಡಬೇಕು. ರೈಲ್ವೆ ಮತ್ತು ಜನರಲ್ ಬಜೆಟ್ನ ನಾವು ಸಪ್ರೇಟಾಗಿ ಮಂಡನೆ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು 2016ರಲ್ಲಿ ನಾವು ಮರ್ಜ್ ಮಾಡಿಬಿಟ್ವಿ. ಓಕೆ, ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ 2021ಇಂದ ನಮ್ಮಲ್ಲಿ ಪೇಪರ್ಲೆಸ್ ಬಜೆಟ್ ಅಂತ ಮಾಡ್ತಾಯಿದ್ದೀವಿ. ಅಂದರೆ ಯಾವುದೇ ಕಾಗದ ರಹಿತ, ಎಲ್ಲ ಸಂಸದರಿಗೂ ಒಂದು ಟ್ಯಾಬ್ ಕೊಟ್ಟಿರ್ತಾರೆ, ಅದರಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ, ಪೇಪರ್ಲೆಸ್ ಬಜೆಟ್ ಅಂತ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗಿ ಇದನ್ನು ಉತ್ತರ ಪ್ರದೇಶ ಫಸ್ಟ್ ಇಂಡಿಯನ್ ಸ್ಟೇಟು ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ಯೂನಿಯನ್ ಬಜೆಟ್ ಥರ ನಾವು ಸಹ ಪೇಪರ್ಲೆಸ್ ಬಜೆಟ್ ಮಾಡ್ತೀವಿ ಅಂತ ತನ್ನ ವಿಧಾನಸಭೆಯಲ್ಲಿ ಅದನ್ನು ಅಳವಡಿಸ್ಕೊಂಡಿದೆ. ಓಕೆ, ಆಮೇಲೆ ಲಾಂಗೆಸ್ಟ್ ಬಜೆಟ್ ಸ್ಪೀಚ್ ಯಾರು ಕೊಟ್ಟಿರೋದು ಅಂದರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು. 2020ರಲ್ಲಿ 2 ಅವರು 42 ನಿಮಿಷಗಳ ಕಾಲ ಅವರು ಕಂಟಿನ್ಯೂಸ್ ಆಗಿ ಮಾತಾಡಿದ್ದಾರೆ. ಓಕೆ, ಇದು ಲಾಂಗೆಸ್ಟ್ ಆಗುತ್ತೆ. ಇನ್ನು ಶಾರ್ಟೆಸ್ಟ್ ಯಾರಪ್ಪ ಅಂತ ಅಂದರೆ ಹೀರುಬಾಯಿ ಮುಲ್ಜಿಬಾಯ್ ಪಟೇಲ್ ಅಂತ. ಯಾವಾಗ ಅಂದರೆ 1977ನಲ್ಲಿ ಇವ್ರದ್ದು ಶಾರ್ಟೆಸ್ಟ್ ಬಜೆಟ್ ಸ್ಪೀಚ್ ಆಗುತ್ತೆ. ಇನ್ನು ಎಕನಾಮಿಕ್ ಲಿಬರಲೈಸೇಷನ್ 1991ನಲ್ಲಿ ನಾವೇನು LPG ರಿಫಾರ್ಮ್ಸ್ ತೊಗೊಂಡು ಬಂದ್ವಿ, ಅದರಲ್ಲಿ ಫಸ್ಟ್ ಫಿನಾನ್ಸ್ ಮಿನಿಸ್ಟ್ರು ಆ ಟೈಮಲ್ಲಿ ಫಿನಾನ್ಸ್ ಮಿನಿಸ್ಟ್ರು ಯಾರಾಗಿದ್ರು ಅಂದರೆ ಅದು ಮನಮೋಹನ್ ಸಿಂಗ್. ಈ LPG ರಿಫಾರ್ಮ್ಸ್ನ ಯಾರು ಸಂಸತ್ಗೆ ಅನೌನ್ಸ್ ಮಾಡಿದ್ದು ಅಂತ ಅಂದ್ರೂ ಸಹ ಅದು ಮನಮೋಹನ್ ಸಿಂಗ್ ಅವರು ಆಗುತ್ತೆ. ಈ ವರ್ಷ ಅವ್ರು ತೀರ್ಕೊಂಡಿರೋದ್ರಿಂದ ಅವ್ರ ರಿಲೇಟೆಡ್ ಏನಾದರೂ ಕೇಳಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ 19 ಇಂಪಾರ್ಟೆಂಟ್ GK ಫ್ಯಾಕ್ಟ್ಸ್ ಆಗುತ್ತೆ ಬಜೆಟ್ ರಿಲೇಟೆಡು. ಓಕೆ, ಸೊ ನಿಮ್ಗೇನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆನಾ, ಸೊ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಶುಭವಾಗಲಿ.